ನೆನ್ನೆ ಶಿವಾಜಿನಗರದಲ್ಲಿ ಮಾಡಿದ್ದು ತುಂಬ ಅನ್ಯಾಯ, ಭಾಳ ಮೋಸ. ಕನ್ನಡದ ಬಾವುಟ ಹಾಕ್ಕೊಂಡು ಒಬ್ಬ ಇವನು ಆ ಥರ ಮಾಡ್ತಾನೆ ಅಂದರೆ ಕನ್ನಡಕ್ಕೆ ಅವಮಾನ. ಗೂಂಡ ಕೈದೆ ಹಾಕ್ಬಿಟ್ಟು 15 ವರ್ಷ ಅವ್ರಿಗೆ ಒಳ್ಳೆ ಶಿಕ್ಷೆ ಕೊಡೋರು, ತಿರುಗಿ ಅವ್ರ ತಲೆ ಎತ್ತಬಾರ್ದು. ಇವಾಗಲಾರು ಬುದ್ಧಿ ಕಲೀಲಿ. ಬಟ್ ಗಾಂಧಿ ಬಜಾರ್ ಬಸವನಗುಡಿಲಿ ಓಡಾಡೋದಕ್ಕೆ ವಯಸ್ಸಾದವ್ರಿಗೆ ಅವ್ರಿಗೆ ಯಾರಿಗೂ ಏನು ತೊಂದರೆ ಇಲ್ಲ. ಇಲ್ಲಿ ಫುಟ್ಪಾತ್ ಏನು ಸಮಸ್ಯೆ ಇಲ್ವಾ? ಬೇರೆ ಕಡೆ ಎಲ್ಲ ಬಹಳ ತೊಂದರೆ ಇದೆ, ಓಡಾಡಕ್ಕಾಗಲ್ಲ. ಏನಿಲ್ಲ ಸರ್, ನಮ್ಮ ಗಾಂಧಿ ಬಜಾರಲ್ಲಿ ಎಲ್ಲ ಕ್ಲೀನಾಗಿದೆ, ಸರಾಗವಾಗಿದೆ, ಜನ ಆರಾಮಾಗಿ ಓಡಾಡ್ತಾರೆ. ನಮ್ಮ ಪಾದಚಾರಿ ವ್ಯಾಪಾರ ಮಾಡೋರು ಆರಾಮಾಗಿ ಸೈಡ್ಗಳಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಏನು ಮಾರ್ಕ್ ಹಾಕಿದ್ದಾರೆ ಅವರು, ಆ ಮಾರ್ಕ್ ಕರೆಕ್ಟಾಗಿ ನಾವು ಬದ್ಧತೆಯಿಂದ ನಡ್ಕೊಂತವ್ರು. ಇಲ್ಲಿರೋರು ಭಾಳ ಚೆನ್ನಾಗಿ ವ್ಯಾಪಾರ ಮಾಡಿಕೊಂಡು ಯಾವ ಜನಕ್ಕೂ ತೊಂದರೆ ಆಗದಿರೋ ಥರ ಇದ್ದಾರೆ. ಇಲ್ಲಿ ಕೆಲವರು ಮಂತ್ರಿಗಳಿಗೆ ಬೈತಾರೆ, ಕೃಷ್ಣ ಬೈರೇಗೌಡರಿಗೆ ಎಲ್ಲ ಎತ್ಸ್ಬಿಟ್ರು, ನಮ್ದು ವ್ಯಾಪಾರ ಹೋಯ್ತು, ನಮ್ದು ಅದು ಇದು ಅಂತ. ಸೊ ಆದ್ರೂ ಎತ್ತಿಸ್ತಲ್ ಕಡೆ ಎಲ್ಲ ಮತ್ತೆ ಮಾರನೇ ದಿವಸ ಬಂದು ಅಲ್ಲೇ ಅಂಗಡಿ ಇಡ್ತಾ ಇದ್ದಾರೆ. ಇಲ್ಲ ಸರ್, ಬೇರೆ ಕಡೆ ಹೆಂಗೋ ಏನೋ ಗೊತ್ತಿಲ್ಲ. ನಮ್ಮ ಗಾಂಧಿ ಬಜಾರ್ ಪ್ರದೇಶದಲ್ಲಿ ಅವ್ರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ನಡ್ಕೊತಾ ಇದ್ದೀವಿ. ನಮಗೂ ಒಳ್ಳೇದಾಗಿ ಮಾದರಿ ಗಾಂಧಿ ಬಜಾರ್ ಅಂತ ಹೇಳ್ಬೋದು. ಹೌದು, ಮಾದರಿ ಗಾಂಧಿ ಬಜಾರ್. ಇವಾಗ ಅದನ್ನು ಹೇಳೋದಲ್ಲ ನಾನು ನಿಮಗೆ, ಅತ್ಯುತ್ತಮವಾಗಿದೆ. ಜನ ಆರಾಮಾಗಿದ್ದಾರೆ, ನಾವು ಆರಾಮಾಗಿದ್ದೀವಿ. ಏನೋ ಇದ್ದಾರೆ, ಯಾರೋ ಹಿತಾಸಕ್ತಿ ಇಲ್ಲದೆ ಇರೋರು ಆ ಥರ ಮಾಡಿದ್ದಾರೆ. ನೆನ್ನೆ ಶಿವಾಜಿನಗರದಲ್ಲಿ ಮಾಡಿದ್ದು ತುಂಬ ಅನ್ಯಾಯ, ಭಾಳ ಮೋಸ. ಅವ್ರೇನು ಮಾಡ್ತಾರೆ ಅಧಿಕಾರಿಗಳು? ಪಾಪ ಮೇಲ್ಗಡೆ ಇರೋರು ಹೇಳಿದ್ರನ್ನ ಅವ್ರು ಮಾಡ್ತಾರೆ. ಇವ್ರು ಏನೋ ಇದು ಮಾಡಿ ಕುಯುಕ್ತಿ ಮಾಡಿ ಅವ್ರಿಗೆ ಚೇರಲ್ಲಿ ಹೊಡಿಯೋದು, ಇದು ಮಾಡೋದು, ಕೆಟ್ಟ ಪದಗಳೆಲ್ಲ ಬೈಯೋದು, ಅದೆಲ್ಲ ಘನತೆಗೆ ಇದಿಲ್ಲ. ಕನ್ನಡದ ಬಾವುಟ ಹಾಕ್ಕೊಂಡು ಒಬ್ಬ ಇವನು ಆ ಥರ ಮಾಡ್ತಾನೆ ಅಂದರೆ ಕನ್ನಡಕ್ಕೆ ಅವಮಾನ. ಅದನ್ನು ನಾವು ಹೇಳ್ತೀವಿ. ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಬಾರ್ದು. ಏನಿದೆ ಅದನ್ನು ನೋಡ್ಬಿಟ್ಟು ನಿಯಮ ಪಾಲಿಸ್ಬೇಕು, ಮಾಡ್ಕೊಂಡು ಇರಬೇಕು. ಆರಾಮಾಗಿದ್ದೀವಿ. ನಮ್ಮ ನೋಡಿ ಯಾವ ಥರ ಇದೆ, ವಿಶಾಲವಾಗಿ ಮಾಡಿರೋದು. ನಮ್ಮವ್ರು ಏನು ಪಟ್ಟಿ ಹಾಕಿದ್ದಾರೆ ಅದರೊಳಗಡೆ ಆರಾಮಾಗಿ ನಿಂತ್ಕೊಂಡು ಮಾಡ್ಕೊಂಡಿದ್ದಾರೆ ಅಷ್ಟೇ ಸರ್. ಸರ್ ನೀವೇನು ಹೇಳ್ತೀರಿ ಶಿವಾಜಿನಗರ ಘಟನೆ ಬಗ್ಗೆ? ಅದೇ ಶಿವಾಜಿನಗರದ ಘಟನೆ ಬಿಡಿ, ಅವ್ರಿಗೆ ಗಂಚಲಿ ಜಾಸ್ತಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೌದು, ಇಂಥ ಥರ ಮಾಡಿದ್ರೆ ಯಾರಿಗ ನಮಗೆ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವ ಹೇಳಿ? ಅವ್ರು ಎತ್ತಿ ಅಂದರೆ ಎತ್ಕೊಂಡು ಹೋಗ್ಬೇಕು. ಮತ್ತು ಎಲ್ಲ ಇವ್ರದ್ದು ಆಸ್ತಿ ಇನ್ನೊಂಗೆ ಆಡಿದ್ರೆ ಪಾಪ ಕೂಲಿ ಕೆಲಸ ಮಾಡೋರು, ಸಂಬಳಕ್ಕೆ ಇರೋರು, ಅವ್ರಿಗೆ ಕೊಡೋದ್ರೆ ಏನು ಬರ್ತದೆ? ತಾಕತ್ತಿದ್ರೆ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು, ಮಾಡೋಕ್ಕಾಗುತ್ತೆ. ಅವ್ರಿಗೆ ಹೊಡೆದು ಬಿಟ್ರೆ ಅವ್ರ ಮನುಷ್ಯರಲ್ವೇ? ಇವರೊಬ್ಬರೇ ಮನುಷ್ಯರು, ನಮ್ಮವ್ರು ಸರಿ ಇಲ್ಲ ಸರ್. ಏನು ಮಾಡ್ತೀವಿ? ಅದೆಲ್ಲ ತಪ್ಪು ಸರ್. ಅವ್ರ ಕರ್ತವ್ಯ ನಿರತರಾಗಿದ್ದಾರೆ. ಆ ಮಹಿಳಾ ಇವ್ರ ಮೇಲೆ ಸ್ಪ್ರೈ ಮಾಡೋದು, ಆ ಸ್ಪ್ರೈ ಹೊಡಿಯೋದು, ಕಲ್ಲುಗಳಲ್ಲಿ ಹೊಡಿಯೋದು, ಆಮೇಲೆ ಚೇರ್ಗಳಲ್ಲಿ ಹೊಡಿಯೋದು, ಡಬ್ಬ ತೊಗೊಂಡು ಹೊಡಿಯೋದು, ಇವೆಲ್ಲ ದೌರ್ಜನ್ಯ. ಅದು ಏನಿಲ್ಲ. ಅವ್ರಿಗೆಲ್ಲ ಏನು ಮಾಡ್ಬೇಕಿಂತವ್ರಿಗೆ ಕರ್ನಾಟಕದಲ್ಲಿದ್ದು ನಾವು ಕನ್ನಡಿಗರು ಅಂತ ಹೇಳ್ಕೊತಾರೆ. ನಾಚಿಕೆ ಆಗಬೇಕು ಅವ್ರಿಗೆ. ಮಾನ ಮರ್ಯಾದೆ ಹೋಗೋದೆಲ್ಲ ನಮ್ಮವ್ರಿಗೇನೆ. ಇವಾಗ ನೋಡಿ, ಇಲ್ಲಿ ನಮ್ಮ ಜನತೆ ಹಿರಿಯ ನಾಗರಿಕರು ಎಲ್ಲ ಪ್ರಶಂಸೆ ಮಾಡ್ತಾರೆ. ನಮ್ಮ ಗಾಂಧಿ ಬಜಾರ್ ಹೆಂಗಿದೆ ನೋಡಿ, ನಮ್ಮ ಇರೋರು ಎಲ್ಲ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಸರ್ಕಾರ ಏನು ಹೇಳಿದೆ ಅದನ್ನು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಿಜಕ್ಕೂ ಹೇಳ್ಬೇಕಂದ್ರೆ ಕೃಷ್ಣ ಬೈರೇಗೌಡ ಅವರು ಮಾಡ್ತಾ ಇರೋದು, ನಾವೊಬ್ಬ ನಾಗರಿಕನಾಗಿ ಹೇಳ್ತೀನಿ, ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನಮಗೆ ಪಕ್ಷ ಭೇದ ಬೇಡ, ನಾವು ಯಾವ ಪಕ್ಷ ಬೇಡ ಅಂಥವ್ರಿಗೆಲ್ಲ ಏನು ಮಾಡಬೇಕು, ಗೂಂಡಾಗಿರಿ ಅಂತ ಹೇಳಿ ಇವಾಗ ಏನು ಹೇಳಿದ್ದಾರೆ ಅದನ್ನು ಮಾಡ್ತೀವಿ ಅಂತ, ಅದನ್ನು ಮಾಡಿ ತೋರಿಸಿದ್ರೆ ಅವ್ರ ಮೇಲೆ ನಮಗೆ ಪ್ರಶಂಸೆ ಆಗ್ತದೆ. ಏನು ಮಾಡಬೇಕು ಸರ್? ಗೂಂಡ ಕೈದೆ ಹಾಕ್ಬಿಟ್ಟು 15 ವರ್ಷ ಅವ್ರಿಗೆ ಒಳ್ಳೆ ಶಿಕ್ಷೆ ಕೊಡೋರು, ತಿರುಗಿ ಅವ್ರ ತಲೆ ಎತ್ತಬಾರ್ದು. ಇವಾಗಲಾರು ಬುದ್ಧಿ ಕಲೀಲಿ. ಇಲ್ವೇ? ಶಿಕ್ಷೆನೇ ಕೊಡಲಿಲ್ಲ ಅಂದರೆ ಅವ್ರು ತಿರುಗಿ ಬಲ ಬಿತ್ತಾರೆ. ಸರಿಯಾದ ಕಾನೂನು ತಗೊಂಡು ಅವ್ರಿಗೆ ಆ್ಯಕ್ಷನ್ ತಗೊಂಡು ಒಳ್ಳೆ ಆ್ಯಕ್ಷನ್ ತಗೊಳ್ಳಿ. ಇನ್ನೊಂದು ಸರಿ ತಿರುಗಿ ಬಿಡಬಾರ್ದು. ಬಂದಿರೋದೇನಕ್ಕೆ ವ್ಯಾಪಾರ ಮಾಡೋಕ್ಕೆ ತಾನೇ, ಹೊಟ್ಟೆ ಬಾಡಕ್ಕೆ ಬಂದಿರೋದು. ಇಟ್ಟು ಗಾಂಚಲಿ ಮಾಡ್ಬೋದಾ? ಹೋಗ್ಬೇಕು, ಹೇಳ್ದಂಗೆ ಕೇಳಬೇಕು. ಗಾಂಚಲಿ ಮಾಡ್ಕೊಂಡು ಇದು ಹೆಣ್ಮಕ್ಳು ಅವ್ರಿಗೆಲ್ಲ ಹೊಡೆದ್ರೆ ಏನು ಬರ್ತದೆ? ಸರಿಯಾದ ಶಿಕ್ಷೆ ಕೊಟ್ಟು ಒಳಗಡೆ ಹಾಕಿ ಸುಮ್ಮನೆ. ಇವೆಲ್ಲ ಮಾಡಿದ್ರು ಸರ್, ಮಾಡಿದರು. ಈ ಪಟ್ಟೆ ಹೊಡೆದ್ಬಿಟ್ರು. ಆ ಪಟ್ಟೆಯಿಂದ ನೀವು ಮುಂದಕ್ಕೆ ಹೋಗಬೇಡಿ, ನೀವು ಹಿಂದೆ ಮಡಿಕೊಂಡು ನೀವು ವ್ಯಾಪಾರ ಮಾಡಿ, ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಅದಕ್ಕೆ ಜನಗಳು ಏನು ಮಾಡ್ತಾರೆ ಗೊತ್ತಾ, ಒಂದು ತಮ್ಮು ಇದು ಮಾಡ್ತಾರೆ, ಒಂದು ತಮ್ಮು ಇದು ಬಿಡ್ತಾರೆ. ಯಾವುದು ಕಂಡೀಷನ್ ಅನ್ನೋದಿಲ್ಲ. ಆವಾಗಿಂದ ಈ ಪಾರ್ಕಿಂಗು, ಈ ಗಾಡಿ ಪಾರ್ಕಿಂಗ್ ಆವಾಗಿಂದ ಬಿಡದೇ ಇದ್ದರೆ ಇವಾಗ ಬಂದು ನಿಲ್ಸೋರು ಅವರು. ಇವಾಗ ಪಾರ್ಕಿಂಗ್ ಮಾಡಿ ಅಲ್ಲಿ ಕಟ್ಟಿ ಇಲ್ಲಿ ಕಟ್ಟಿ ಗಾಡಿಗೆ ಏನು ಮಾಡಿದ್ರು ಗಾಡಿ ತಂದು ಹಾಕ್ತಾನೆ ಇರ್ತಾರೆ. ರೋಡು ಜನಗಳು ತಿರುಗಾಡ್ಕೊಂಡೇ ಇರ್ತಾರೆ. ರೋಡ್ಲಿ ಜನಗಳು ತಿರುಗಾಡ್ತಾರೆ, ಏನು ತೊಂದರೆ ಏನಿಲ್ಲ. ಆವಾಗಿಂದ ಬದಲು ಮನೆ ಬೇಕಾಗಿ ಗಾಡಿಗಳು ಏಕೆ ನಿಲ್ಸ್ಕೊಂಡು ಮುಂದೆ ಬರ್ತಿದ್ರು. ನಮ್ಮದೇನೋರು ರೋಡೇ ನಂದು ಅಂದ್ಬಿಟ್ಟು. ಆಮೇಲೆ ಈ ಗಾಡಿ ರೋಡ್ ಚಿಕ್ಕದಾಯಿತು, ಅವನಾರ ಗಾಡಿ ತಂದು ನಿಲ್ಸ್ಕೊಂಡ್ರೆ
ಅಲ್ಲಿ ಗಾಡಿ ಬರ್ದಿದ್ದು ಜಾಮ್ ಆಗಿಬಿಟ್ರೆ ಅವು ಅಲ್ಲೆಲ್ಲ ಜಗಳಗಳು ಮಡಿಕತ್ತಾರೆ, ಅಲ್ಲಲ್ಲೇ ಏಟು, ಅಲ್ಲಲ್ಲೇ ಎತ್ತ ಗಾಡಿ, ಎತ್ತಲು ಏನು ಹೇಳೋದು, ನಾನು ಟ್ಯಾಕ್ಸ್ ಕಟ್ಟಲ್ವೇನೋ ಅಂತ ಅವ್ರವ್ರಿಗೆ ಜಗಳ ಬಿಡ್ತಾರೆ. ಯಾರು ಈ ಪಬ್ಲಿಕ್ ಕಾರ್ನವ್ರು ಗಾಡಿ ಓಡಿಸೋರು, ಕಾರ್ ಓಡಿಸೋರು ಅಲ್ಲಿ ನಿಂತ್ಬಿಟ್ರೆ ಸರ್ಕಲ್ಲಿ ಅವ್ರವ್ರಿಗೆ ಜಗಳ ಬಿಡ್ಕತ್ತಾರೆ, ರೋಡ್ ಇಕ್ಕಟ್ಟು. ಅದರಿಂದ ಜನಗಳು ಏನು ಮಾಡ್ತಾರೆ ಗೊತ್ತು, ಫುಲ್ ಇಕ್ಕಟ್ಟು ಮಾಡಿ ಎಲ್ಲರಿಗೂ ತೊಂದರೆ, ರೋಡ್ ಬಂದು ಫುಲ್ ಇಕ್ಕಟ್ಟು ಮಾಡಿಬಿಟ್ಟಿದ್ದಾರೆ ಸರ್. ಜನ ಓಡಾಡೋಕ್ಕೆ ತೊಂದರೆ ಇದಿಲ್ಲ ಮಾಡಿದ್ದಾರೆ. ದೊಡ್ಡದಿದೆ ಅಲ್ಲಿ ರಸ್ತೆ ಅಲ್ಲಿ ರಸ್ತೆ ಮಾತ್ರ ಕನ್ನಡ ಹೇಳಿ ಸರ್, ರಸ್ತೆಗೆ ಇಷ್ಟ ಏನು ಬೇಡ, ರೋಡ್ ದೊಡ್ಡದಾಗಲಿ ಅಂತ ಹೇಳಿ ಸರ್. ನೀವು ರೋಡ್ ದೊಡ್ಡದಾಗಿರಬೇಕು, ರೋಡ್ ದೊಡ್ಡದಾಗಿ ತುಂಬ ಚಿಕ್ಕದು ಮಾಡಿಬಿಟ್ರು. ನಾವು 40-45 ವರ್ಷ ಇದ್ದೀವಿ ಇಲ್ಲಿ, ಆವಾಗಿಂದ ಮಾಡ್ಕೊಂಡವ್ರೆ, ಎತ್ಕೊಂಡವ್ರೆ. ನೋಡೋ ಮುಂದೆ ಏನು ಮಾಡಿದಾರೋ. ಒಟ್ಲೆ ಗೌರ್ಮೆಂಟ್ ಬಂದರೆ ಕಂಡೀಷನ್ ಇಲ್ಲ, ಯಾರು ಕಂಡೀಷನ್ ಮಾತ್ರ ಇದೇ ಮಾಡ್ತಾಯಿಲ್ಲ. ಇವಾಗ ಬಲ್ಚಂಗ್ರಿಲಿ ಅಲ್ಲಿ ಕೆರು ಕನಕಪುರ ರೋಡ್ ಹೋಗ್ತೀವಲ್ಲ, ಆ ಗಾಡಿಗಳು ನೋಡಿದ್ದೀರಿ, ಗಾಡಿಗಳು ಮಾರ್ತಾರಲ್ಲ, ಅವರು ಗಾಡಿಗಳು ಮಡಿಕೊಂಡ್ರೆ ಒಂದು ಜನ ತಿರ್ಗಾಡೋಕ್ಕಾದಲ್ಲಿ ಆ ಬಲ್ಚಂಗ್ರಿಲಿ, ಆ ಕನಕಪುರ ರೋಡಲ್ಲಿ ಆ ಮಿಲ್ಲಂಗಡಿ ಇದೆ ನೋಡಿ, ಆ ಲೈನ್ ನೋಡಿ, ಅಲ್ಲಿ ನೋಡ್ಕೊಂಡು ಒಂದು ಸ್ವಲ್ಪ ಕ್ಯಾಮ್ರಾ ತೆಗೀರಿ ನೀವು ಹೋಗಿ. ಒಂದು ಗಾಡಿ ಗಾಡಿಗಳು ಒಂದೊಬ್ಬರು ತಿರ್ಗಾಡೋಕ್ಕೆ ದಾರಿ ಇಲ್ಲ ಅಲ್ಲಿ. ಬಟ್ ಅಲ್ಲಿ ಆ ಥರ ಆ ಕಡೆ ಈ ಕಡೆ ಫುಲ್ ಆ ಕಡೆ ರಾಕೇಶ್ ಅಂಗಡಿ ಅಂತ ಇದೆ, ಆ ಅಂಗಡಿ ವಾರ ಆಮೇಲೆ ರೋಡು ಆ ಕಡೆ, ಅದು ಪಕ್ಕದ ರೋಡು ಜೈನಗರ ಸೇರ್ಕೊಂಡಿರೋರು, ಅಲ್ಲಿ ರೋಡ್ಗೆ ಇದು ಕಟ್ಕೊಂಡಾರೆ. ಯಾರು ಮಾತಾಡೋಗಿಲ್ಲ, ಬಿಡುವಾಗಿಲ್ಲ. ರೋಡೇ ನಮ್ಮದು ಅಂದ್ಕೊಂಡು ಜಗಕ್ಕೆ ಬಿಡ್ತಾರೆ ಜನಗಳು. ಅಲ್ಲಿ ಬೇಕಂತಲೇ ಮಾಡ್ತವ್ರೆ ಜನಗಳು. ಅಲ್ಲಿ ನಮ್ಮದೇ ರೋಡು, ನಮ್ಮದೇ ಮನೆ, ಸ್ವಂತ ಮನೆ ಇರ್ರಿ ಒಳಗಡೆ ಬಿಟ್ಕೊಂಡು ಇರ್ರಿ, ಯಾಕೆ ಪುಟ್ಟಬರ್ತಿಗೆ ಬರ್ತೀರಾ ಹೇಳಿ, ನಿಜ ವಿಷಯ ಹೇಳಿ. ಹಾಂ, ಜನಗಳಿಗೆ ತೊಂದರೆ ಕೊಡ್ತೀರಾ? ಆ ಥರ ಮಾಡ್ತವ್ರೆ. ಇಲ್ಲಿ ಮಾತ್ರ ಕನಕಪುರ ರೋಡ್ ಮಾತ್ರ ಗಾಡಿ ಮಾರೋರು ನಿಲ್ಲಿಸ್ಬಿಟ್ಟಾರೆ ಪುಟ್ಟಬರ್ತಿ ಮೇಲೆ. ಕೃಷ್ಣ ಬೈರೇಗೌಡರು ಈಗೆಲ್ಲ ಎತ್ತುವರಿ ಮಾಡಿಸ್ತೀನಿ, ಎಲ್ಲ ಒತ್ತುವರಿ ತೆರವು ಮಾಡಿಸ್ತೀನಿ ಅಂತಾರಲ್ಲ, ಸರಿ? ಎತ್ತಬೇಕಾದ ಒಳ್ಳೇದು. ಅದು ಒಂದು ಜಾಗದಲ್ಲಿ ಬಿಡಬಾರ್ದು, ಎಲ್ಲ ಜಾಗದಲ್ಲಿ ಎತ್ತಬೇಕು. ಕಂಡೀಷನ್ ಅಂದ್ರೆ ಒಂದು ಜಾಗ ಒಂದು ಮೂಲೆಯಲ್ಲಿ ಬಿಡಬಾರ್ದು. ಯಾವ ಥರ ಸ್ಟ್ಯಾಂಡರ್ಡ್ ಏರಿಯಾ ಇದೆಯೋ ಆ ಏರಿಯಾದಲ್ಲಿ ಕರೆಕ್ಟಾಗಿ ನೀವು ಮಾಡ್ಕೊಂಡು ಹೋಗಿ, ಯಾವಾಗ ಮಾಡ್ತಾರೆ ಅಳಬ್ರ ಹತ್ರ ಮಾಡ್ಕೊಂಡು ಹೋಗಂತ ಹೇಳಬೇಕು. ಅದು ಬಿಟ್ಬಿಟ್ಟು ಅವ್ರ ಮಧ್ಯದಲ್ಲಿ ಅಲ್ಲೆತ್ತೋದು, ಇಲ್ಲಿ ಬಿಟ್ಬಿಡೋದು. ಅಲ್ಲಿ ಆ ಬಲ್ಶಂಕರಲ್ಲಿ ತಿರುಗಾಡೋಕ್ಕೆ ದಾರಿ ಇದೆ ಸರ್. ಆ ಬಲ್ಶಂಕರಲ್ಲಿ ಗಾಡಿಗಳು, ಒಂದು ಜನ ತಿರುಗಾಡೋಕ್ಕಾಗಲ್ಲ. ಆ ಬಸ್ಗಳು ಬಸ್ಟು ಹೋಗೋಕ್ಕೂ ದಾರಿ ಕೊಡೋಲ್ಲ, ಆ ಥರ ಮಾಡ್ಕೊಂಡವ್ರೆ ಅಲ್ಲಿ. ಆ ಥರ ಈ ಥರ ಕೆಳಗೆ ಇಟ್ಕೊಂಡಿದ್ದಾರೆ ಅಲ್ಲಿ ನೋಡಿ ಬೇಕಾಗಿದೆ. ಹಾಂ, ಇಲ್ಲಿ ನೀಟಾಗಿ ಇಟ್ಕೊಂಡಿದ್ವಿ. ಜನಗಳು ನಮ್ಮ ತೊಂದರೆ, ಅವ್ರು ಹೇಳಿದ್ರು ನಾವು ಪಟ್ಟೆ ಆಯ್ತಪ್ಪ ನಾವು ಇಟ್ಕೊಂಡು ನಾವು ಮಾಡ್ಕೊ ಹೋಗ್ತಿದ್ದೀವಿ. ಏನು ತೊಂದರೆ ಏನಿಲ್ಲ, ಮಾಡ್ಕೊ ಹೋಗ್ತಿದ್ದೀವಿ. ಇಲ್ಲೇನು ತೊಂದರೆ ಇಲ್ಲ. ಒಳ್ಳೆ ರೋಡ್ ಮಾತ್ರ ಚಿಕ್ಕದಾಗ್ಬಿಟ್ಟು ತೊಂದರೆಗಳು, ಜನಗಳು ಪಾಪ ಅವರವರೇ ಒಂದ್ಸರಿ ಜಗಳ ಆಡ್ತಾ ಇದು ಮಾಡ್ತಾರೆ ಅಷ್ಟೇ, ಏನಿಲ್ಲ ತೊಂದರೆ. ಅಮ್ಮ ಹಿಂಗೆ ಇಲ್ಲಿ ಓಡಾಡೋಕ್ಕೆಲ್ಲ ತೊಂದರೆ ಆಗುತ್ತಾ? ಇಲ್ಲೆಲ್ಲ ಅಂಗಡಿ ಏನಿಲ್ಲ ಅನುಕೂಲ ಮಾಡಿಕೊಟ್ಟವ್ರು ನಮಗೆ, ಚೆನ್ನಾಗಿ ಮಾಡಿಕೊಟ್ಟವ್ರೆ ನಮ್ಗೆ. ನೋಡಿ ಕೊಟ್ಟವ್ರೆ, ಫುಟ್ಪಾತು ಫ್ರೀಯಾಗಿ ಬಿಟ್ಟಿದ್ದೀವಿ. ಏನು ನಮ್ಗೇನು ತೊಂದರೆ ಮಾಡಿಲ್ಲ, ಮುಂದೆ ತೊಂದರೆ ಏನು ಮಾಡಿಲ್ಲ. ನಮ್ಗೆ ತೊಂದರೆ ಮಾಡೋದು ಇಲ್ಲ, ಅವರು ಹೇಳ್ಬಿಟ್ಟೆ ಮಾಡೋರು. ನಿಮ್ಗೇನು ತೊಂದರೆ ಮಾಡಲ್ಲ ನೋಡಿ, ಯಾಕೆ ಕೊಟ್ಟಿದ್ದೀವಿ, ನಿಮ್ಮಷ್ಟು ನೀವು ಮಾಡ್ಕೊಳ್ಳಿ, ಒಟ್ಟಲ್ಲಿ ಫುಟ್ಪಾತ್ಗೆ ಹಾಕ್ಬೇಡಿ. ನಾವು ಹಾಕೋದು ಇಲ್ಲ ಫುಟ್ಪಾತ್ಗೆ. ಇವನ್ನೆಲ್ಲ ಒಂದು 2 ಬಾಕ್ಸ್ ಮಾಡ್ಕೊಂಡು ಮಡಕೆ ಮಡಗಬಾರ್ದಂಗೆ. ಮುದುಕರು ಮೋಟ್ರು ಓಡಾಡೋಕ್ಕೆ, ನಮ್ಮಂಥ ವಯಸ್ಸಾದವ್ರು ಓಡಾಡೋಕ್ಕೆ ಜಾಗ ಬಿಡ್ಬಪ್ಪ. ಹತ್ತಾಗೆಲ್ಲ ಅಂದರೆ ಎಲ್ಲ ರೋಡ್ಗೆ ಕಟ್ಬಿಟ್ಟವ್ರೆ, ಅದಕ್ಕೆ ಎತ್ತವ್ರೆ. ಅವ್ರದ್ದೇನು ತಪ್ಪಿಲ್ಲ, ರೋಡ್ಗೆಲ್ಲ ಮಡಿಕೋಬಾರ್ದು. ಜನ ಓಡಾಡೋಕ್ಕೂ ತೊಂದರೆ ಮಾಡಬಾರ್ದು. ನಾವು ಚೆನ್ನಾಗಿ ಮಾಡೋರು ಇಲ್ಲಿ, ಏನು ಪ್ರಾಬ್ಲಮ್ ಇಲ್ಲ, ಏನು ತೊಂದರೆ ಇಲ್ಲ. ನಮಗೇನು ಇವತ್ತವರೆಗೂ ತೊಂದರೆ ಕೊಟ್ಟಿಲ್ಲ ನಮಗೆ. ಹಾಂ, ಜಾಗ ಮಾಡಿದ್ದಾರೆ. ಅಂದರೆ ಒಂಚೂರು ರೋಡ್ ದೊಡ್ಡದು ಮಾಡಬೇಕಾಯ್ತು, ಚಿಕ್ಕದು ಮಾಡಿಬಿಟ್ರು. ಏನು ಮಾಡೋಕ್ಕಿಲ್ಲ. ಆಗಲೇ ಇಂಜಿನಿಯರ್ಗೂ ಅವಾಗೂ ತಲೆ ಓಡಬೇಕಲ್ಲ ಅವ್ರಿಗೂ ಪಾಪ. ಇಲ್ಲ, ಏನು ಮಾಡಿಲ್ಲ, ತೊಂದರೆ ಏನು ಕೊಟ್ಟಿಲ್ಲ, ಚೆನ್ನಾಗಿ ಮಾಡೋರು. ನಾವು ಜೀವನ ಮಾಡಿದ್ದೀವಪ್ಪ. ನನಗೆ ಇವಾಗ 65 ವರ್ಷ, ನಾನು ಬಂದು 45 ವರ್ಷ ಆಯಿತು. ಅಲ್ಲಿವರೆಗೂ ಇವತ್ತುವರೆಗೂ ಯಾವಾಗೋ ಒಂದು ಸತಿ ಮಾಡಿದರು, ಮತ್ತೆ ತಿರ್ಗಾ ಇಲ್ಲೇ ಇಕ್ಕೊಂಡು ಮಾಡಿ ಅಂದರು. ಮತ್ತೆ ಏನು ತೊಂದರೆ, ಚೆನ್ನಾಗಿದೆ ಗಾಂಧಿ ಬುದ್ಧ, ಎಲ್ಲ ಆರಾಮಾಗಿದೆ. ಅಂಥ ತೊಂದರೆ ಏನು ಮಾಡಿಲ್ಲ ನಮಗೆ. ಗೌರ್ಮೆಂಟವರು ಸಹಾಯ ಮಾಡಿಕೊಟ್ಟವ್ರು ನಮ್ಗೆ. ಸುಪ್ರೀಂ ಕೋರ್ಟಿಂದ ನಮ್ಗೆ ಆರ್ಡ್ರ್ ಕೊಟ್ಟವ್ರಿ. ಅವಾಗ ಕೊಟ್ಟಿದ್ರು, ಇವಾಗ ಹೆಂಗೋ ಗೊತ್ತಿಲ್ಲ. ಒಟ್ಟಲ್ಲಿ ಇನ್ನು ಮುಂದಕ್ಕೂ ತೊಂದರೆ ಮಾಡಲ್ಲ ನಮಗೂ. ನಾವು ಜಾಗ ಬಿಟ್ಟಿದ್ದೀವಲ್ಲ, ಏನು ಮಾಡಲ್ಲ. ನಾವು ನಮ್ಮ ಸಹಾಯವರ್ಗರಿಗೆ ಒಂಚೂರು ಅನ್ನ ಕೊಟ್ಟಿದ್ದಾರೆ, ಕೊಟ್ಟಲಿ ಸಾಕು. ಗೌರ್ಮೆಂಟ್ ನಮ್ಗೆ ಸಹಾಯ ಮಾಡಿದೆ, ನಾವು ಯಾರಿಗೂ ಇದು ಮಾಡಲ್ಲ. ಇಲ್ಲೆಲ್ಲ ನಾವು ಕ್ಲೀನಾಗಿ ಇಟ್ಕೊಂಡಿದ್ದೀವಿ. ಆ ಕಡೆ ಜಾಗ ಇದೆ ನಡೆಯೋಕ್ಕೆ, ಈ ಕಡೆ ಆ ಕಡೆ ಎಲ್ಲ ನಮ್ಮನ್ನೆಲ್ಲ ಅವ್ರು ಎತ್ಸೋದಿಲ್ಲ ಅವರು. ಯಾಕಂದರೆ ರೋಡ್ ಚಿಕ್ಕದಾಯಿತು, ಈಗ ಇದು ಫುಟ್ಪಾತ್ ದೊಡ್ಡದಾಯಿತು. ಅದರಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಯಿತು. ಅಂದರೆ ನಮ್ಮನ್ನೇ ಎತ್ತಿಸ್ಬಿಡೋರು ಗ್ಯಾರಂಟಿ. ಅಂದರೆ ಇಲ್ಲಿ ಹೆಂಗಸರು ಮಕ್ಕಳು ಇಲ್ಲ ವ್ಯಾಪಾರ ಮಾಡ್ತಾರೆ, ಇವರೊಬ್ಬರೇ ಮುಂದೆ ಇರೋರು. ಇವ್ರನ್ನೂ ಎತ್ತಿಸ್ಬಿಟ್ರೆ ಯಾವುದು ತೊಂದರೆ ಇಲ್ಲ. ನಮ್ಮ
ಆ ಕಡೆ ಈ ಕಡೆ ಜನಗಳು ತಿರುಗಾಡ್ಬೋದು, ನಾವು ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಇಲ್ಲೇನು ತೊಂದರೆ ಇಲ್ಲ. ಬನ್ನಿ ಬನ್ನಿ. ಸರ್ ಹೇಳಿ, ಬಸವನಗುಡಿಲಿ ಏನು ತೊಂದರೆ ಇಲ್ವಾ? ಬಸವನಗುಡಿಲಿ ಏನೂ ತೊಂದರೆ ಇಲ್ಲ. ಎಲ್ಲ ಜಾಗ ನೋಡಿ, ರೋಡ್ ಶೂಟ್ ಮಾಡಿ ಜಾಗ ನೋಡಿ, ರೋಡ್ನ ಎಷ್ಟು ಮಾಡಿದ್ದಾರೆ, ಚಿಕ್ಕದು ಮಾಡಿದ್ದಾರೆ ಅಷ್ಟೇ. ಅದು 25 ಅಡಿ ಸಾರ್ವಜನಿಕರಿಗೆ ಓಡಕ್ಕೆ ಮಾಡಿದ್ದಾರೆ. ನಮಗೆ ನೋಡಿ ಇಲ್ಲಿ ಕಟ್ಟೆ ಕಟ್ಕೊಟ್ಟಿದ್ದಾರೆ. ಈ ಕಟ್ಟೆಯಿಂದ ಕೆಳಗಡೆ ಬರ್ಕೊಡ್ದು, ಇದು ಸಾರ್ವಜನಿಕ ಓಡೋಂಥ ಜಾಗ. ಯಾವುದೇ ಕಾರಣಕ್ಕೂ ಇಲ್ಲಿ ಏನು ತೊಂದರೆ ಇಲ್ಲ. ವಯಸ್ಸಾದವ್ರು ಬಂದರೂ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬಸವನಗುಡಿಲಿ ಪ್ರಾಜೆಕ್ಟ್ ಮಾಡಿದ್ರು, ಸುಮಾರು ಕೋಟಿ ಪ್ರಾಜೆಕ್ಟ್ ಮಾಡಿ ನೋಡಿ. ಅಲ್ಲೊಂದು BBMPದು ಅಲ್ಲೊಂದು 4 ಅಂತಸ್ತು ಮಾಡಿ ಕಟ್ಟಿದ್ದಾರೆ. ಆಮೇಲೆ ಇಲ್ಲಿ ರೋಡ್ ಮಾಡಿದ್ದಾರೆ, ಸಾರ್ವಜನಿಕರು ಓಡೋದಕ್ಕೆ ಫುಟ್ಪಾತ್ ಮಾಡಿದ್ದಾರೆ. ಅಷ್ಟೇ ಒಳ್ಳೆ ಪ್ರಾಜೆಕ್ಟ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಏನಂತಂದರೆ ರೋಡ್ ಒಂದು ಚಿಕ್ಕದು ಮಾಡೋದು ಅಷ್ಟೇ. ಬಟ್ ಗಾಂಧಿ ಬಜಾರ್ ಬಸವನಗುಡಿಲಿ ಓಡಾಡೋದಕ್ಕೆ ವಯಸ್ಸಾದವ್ರಿಗೆ ಅವ್ರಿಗೆ ಯಾರಿಗೂ ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. BBMP ಅವರಾಗಿರ್ಬೋದು, ನಮ್ಮ MLA ಗರುಡಾಚಾರ್ಯ ಅವರಾಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನು ಓಡಾಡೋಕ್ಕೇನು ತೊಂದರೆ ಏನಿಲ್ಲ ಸಾರ್ವಜನಿಕರಿಗೆ. ನಮ್ಮ ವ್ಯಾಪಾರಸ್ಥರಿಗೂ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಟ್ ಆ ಥರ ಎಲ್ಲ ಏನು ಬೇರೆ ಕಡೆ ಮಾಡಿದ್ದಾರೆ ಫುಟ್ಪಾತು. ಅಂದರೆ ಈ ತಳ್ಳೋ ಗಾಡಿ ಅವರು ಇವರು ಫುಡ್ ಇನ್ಸ್ಪೆಕ್ಷನ್ ಮಾಡ್ತಾರಲ್ಲ, ಈ ಅನ್ನ ಸಾಂಬಾರು ಮಾಡೋರು ಮತ್ತು ಫುಡ್ ಮಾಡೋರು, ಅವರು ಇಟ್ಕೊಂಡಿರ್ತಾರೆ. ಅವ್ರನ್ನ ತೆಗಿಸ್ಬೇಕು. ಏನಕ್ಕೆ ಅಂದರೆ ಜನ ಓಡಾಡ್ತಾರೆ. ಈಗ ಅಕಸ್ಮಾತ್ ಜನ ವಯಸ್ಸಾದ್ರು ಓಡ್ತಾರೆ, ರೋಡಿಗೆ ಬಂದರೆ ಯಾರು ಗುದ್ದಿ ಸೊತ್ತೋದ್ರೆ ನಮ್ಮ ಫ್ಯಾಮಿಲಿ ಒಬ್ಬರು ಆದರೆ ನಮಗೆ ಎಷ್ಟು ದುಃಖ ಆಗುತ್ತೆ ಅಲ್ವಾ? ಅದರಿಂದ ಎಲ್ಲ ಮಾಡೋದು ಒಳ್ಳೆ ಕೆಲಸನೇ. ಸರ್ಕಾರ ಮಾಡಿರೋದು, ಸುಪ್ರೀಂ ಕೋರ್ಟು ಆರ್ಡ್ರು ಕೊಟ್ಟಿರೋದು ಒಳ್ಳೆ ಕೆಲಸನೇ. ಬಟ್ ಏನಂತಂದರೆ ನಾವು ಸಾರ್ವಜನಿಕ ಜಾಗ ಬಿಟ್ಟು ನಾವು ಒಂದು ಸ್ಥಳದಲ್ಲಿ ಇಟ್ಕೋಬೇಕು. ಅದನ್ನು ನಮ್ಮ ಅನುಕೂಲನೂ ಇರಬೇಕು, ಜನ ಓಡೋದಕ್ಕೂ ಅನುಕೂಲ ಇರಬೇಕು. ಬಟ್ ಎಲ್ಲರಿಗೂ ಅನುಕೂಲ ಆಗಬೇಕು ಸರ್. ಫುಟ್ಪಾತ್ ಅವ್ರನ್ನ ಎತ್ತಿಸ್ಬಿಟ್ರೆ ಅವ್ರಿಗೂ ಒಂದು ಜೀವನ ಇರುತ್ತೆ. ಅವ್ರು ಎಲ್ಲಿ ಹೋಗ್ತಾರೆ? ಅವ್ರಿಗೂ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ. ಅವರು ಸ್ಕೂಲ್ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಅವತ್ತಿನ ಜೀವನ ಮಾಡಬೇಕು. ಅವರು ಎಲ್ಲಿ ಹೋಗ್ತಾರೆ? ಅಂದರೆ ಜನ ಸರ್ಕಾರ ಹೇಳಿದಂದರೆ ಫುಟ್ಪಾತ್ವರೆಗೂ ಜಾಗ ಮಾಡಿಕೊಡ್ಬೇಕು, ಸಾರ್ವಜನಿಕರು ಜಾಗ ಮಾಡಿಕೊಡ್ಬೇಕು. ಬಟ್ ಯಾರಿಗೂ ಏನು ಇಲ್ಲಿ ಮೋಸ ಆಗೋವಂಥದ್ದು ಮಾಡಬಾರ್ದು. ಅವರು ಬದುಕಬೇಕು, ಅವರು ಚೆನ್ನಾಗಿರಬೇಕು. ಅವರಿದ್ದರೆ ನಾವು, ಈಗ ಸಾರ್ವಜನಿಕರಿದ್ದರೆ ನಾವು, ಅವ್ರು ಬಂದು ನಮಗೆ ವ್ಯಾಪಾರ ಆಗುತ್ತೆ. ಅವರೇ ಇಲ್ಲ ಅಂದ್ರೆ ನಮಗೆಲ್ಲ ವ್ಯಾಪಾರ ಆಗುತ್ತೆ. ಬಟ್ ಏನಂತಂದರೆ ಯಾರಿಗೂ ಇದು ಏನೂ ಆಗಬಾರ್ದು. ಫುಟ್ಪಾತ್ ಮೇಲೆ ಮಡಗಿರೋದನ್ನ ಅದು ಎತ್ತಿಸ್ಲಿ. ಅದು ಕಾನೂನು ರೀತಿ ಏನು ಮಾಡಿದ್ರೆ ಅದು ಮಾಡಲಿ, ಇಲ್ಲ ಅಂತಲ್ಲ. ಬಟ್ ಬಸವನಗುಡಿಲಿ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಇಲ್ಲ. BBMP ಅವರು ಯಾವುದೂ ಬಂದಿಲ್ಲ. ಬಟ್ ಅಂದರೆ ನಾವು ಹಂಗೆ ಇಟ್ಕೊಂಡಿದ್ದೀವಿ. ನಮಗೆ ಕಟ್ಟೆ ಕೊಟ್ಟಿದ್ದಾರೆ BBMPಲಿ, ಜನ ಓಡೋಕ್ಕೆ ಜಾಗ ಮಾಡಿದ್ದಾರೆ. ಮತ್ತು ಏನು ಈ ಸಾರ್ವಜನಿಕ ಓಡೋಕ್ಕೆ ಜಾಗ ಮಾಡಿದ್ದಾರೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಏನು ತೊಂದರೆ ಇಲ್ಲ. ಚೆನ್ನಾಗಿ ಅನುಕೂಲ ಮಾಡ್ಕೊಂಡು ನಾವು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ರೋಡು ಫಸ್ಟು ಅಗಲ ಫುಲ್ ಅಗಲ ಇತ್ತು. ಈಗ ಫುಲ್ಲು ಚಿಕ್ಕ ಆಗಿದೆ ರೋಡು. 20 ಅಡಿ ಇದೆ, ಫುಟ್ಪಾತ್ 40 ಅಡಿ ಇದೆ. ಫುಟ್ಪಾತ್ ಜಾಸ್ತಿ ಫುಟ್ಪಾತ್ ಜಾಸ್ತಿ ಆಗಿದೆ. ಆದರೆ ರೋಡು ಪರವಾಗಿ ನಮ್ಮದಲ್ಲಿ ಮಾಡಿ ಇಟ್ಕೊಂಡಿದ್ರ ಮೊದಲೆಲ್ಲ. ಮೊದಲು ಇಷ್ಟೇ ಸರ್. ನಮ್ಮದು ಜಾಸ್ತಿ ಯಾರು ಫುಟ್ಪಾತಲ್ಲಿ ಯಾರು ಜಾಸ್ತಿ ಅಂಗಡಿಗಳಿಲ್ಲ. ಇಲ್ಲಿ ಫ್ರೀ ಇದೆ ಪಾರ್ಕಿಂಗ್ ಎಲ್ಲ. ನಮಗೆ ಎಲ್ಲ ಕರೆಕ್ಟ್ ಇದೆ. ಫುಟ್ಪಾತಲ್ಲಿ ಎಷ್ಟು ಜನ ಬಂದರೂ ಆರಾಮಾಗಿ ಓಡಾಡ್ಬೋದು. ಯಾರು ವಯಸ್ಸಾದವ್ರು ಬಂದ್ರಲ್ಲ, ಯಾರು ಬೇಕು ಓಡಾಡೋದು. ಈ ಅಲ್ಲಿಂದ ಅಲ್ಲಿವರೆಗೂ ಆಶ್ರಮ ಸರ್ಕಾರದವರೆಗೂ ಫುಲ್ಲು ಖಾಲಿ ಇದೆ ಫುಟ್ಪಾತ್. ಫ್ರೀ ಇದೆ, ಆರಾಮಾಗಿದೆ, ಏನು ಸಮಸ್ಯೆ ಇಲ್ಲ. ಹಿಂದೆಲ್ಲ ಇಟ್ಕೊಂಡಿದ್ರ ಈ ಅಂಗಡಿಗಳನ್ನು ಮುಂದೆ ಮುಂದೆ ತಂದು? ಈ ಕೆಲವು ಏರಿಯಾದಲ್ಲ ಏನಾಗ್ತಾ ಇದೆ ಅಂದರೆ ಎಷ್ಟೇ ಎತ್ತಿಸಿದ್ರು ಮತ್ತೆ ತಂದಿಡ್ತಾ ಇದ್ದಾರೆ ಸರ್. ಆ ಕಡೆ ಎಲ್ಲ ಬೇರೆ ಕಡೆ ಇಟ್ಕೊಂಡಿರ್ಬೋದು. ಈ ಕಡೆ ಗಾಂಧಿ ಬಜಾರ್ ಕಡೆ ಆ ಕಡೆ ಯಾರು ಫುಟ್ಪಾತ್ ಜಾಗ ಫ್ರೀ ಇದೆ ಅವಾಗಿಂದ. ಎಲ್ಲ ವಿದ್ಯಾವಂತರಿದ್ದಾರೆ, ಎಲ್ಲ ಬುದ್ಧಿವಂತರಿದ್ದಾರೆ. ಎಲ್ಲರಿಗೂ ವಯಸ್ಸಾದ್ರೆ ಓಡಾಡೋಕ್ಕೆ ಎಲ್ಲ ಕರೆಕ್ಟ್ ಜಾಗ ಮಾಡಿಕೊಟ್ಟಿದ್ದಾರೆ. ಫುಟ್ಪಾತ್ ಯಾರು ಅಂಗಡಿ ಇಟ್ಕೊಂಡಿಲ್ಲ ಆ ಥರ ಇಲ್ಲ. ಅವಾಗಿಂದ ಮಾಮೂಲಿ ಹೆಂಗಿದೆ ಅವಂಗೆ ಇದೆ. ರೋಡ್ ಮಾತ್ರ ಚಿಕ್ಕ ಮಾಡ್ರು, ಫುಟ್ಪಾತ್ ಅಗಲ ಮಾಡಿದ್ದಾರೆ. ರೋಡ್ ಚಿಕ್ಕ, ಪಾರ್ಕಿಂಗ್ ಇಲ್ಲ, ಗಿರಾಕಿಗಳು ಬರ್ತಾ ಇಲ್ಲ ನಮಗೆ. ಇಲ್ಲಿ ಎಲ್ಲ ಕಡೆ ಅಂಗಡಿ ಎಲ್ಲ ಎತ್ತಿದ್ರಲ್ಲ, ಎಚ್ಚಕ್ ಬಂದಿದ್ರ? ಇಲ್ಲ ಇಲ್ಲ ಇಲ್ಲ, ಯಾಕೆ ಬಂದಿದ್ರು BBMP ಅವರೆಲ್ಲ ಮಾರ್ಕ್ ಹಾಕೊಟ್ಬಿಟ್ಟು ಹೋಗಿದ್ದಾನು. ಆ ಮಾರ್ಕ್ ಒಳಗಡೆ ನೀವು ಇರ್ಬೇಕು. ನೀವು ಕೂಡ ಅದರೊಳಗೆ ಇರ್ತೀರಿ. ಹಂಗಾಗಿ ಇಲ್ಲಿ ಏನು ಸಮಸ್ಯೆ ಇಲ್ಲ. ಇಲ್ಲ, ಫುಟ್ಪಾತ್ ಸಮಸ್ಯೆ ಇಲ್ಲ, ರಸ್ತೆ ಸ್ವಲ್ಪ ಸಮಸ್ಯೆ ಇಲ್ಲ. ರೋಡು ದೊಡ್ಡದಿದ್ದು 50 ಅಡಿ ಇದ್ದಿದ್ದು ಎಷ್ಟು ಅಡಿ ಮಾಡಿದ್ದಾರೆ ನೋಡಿ. ಯಾರು ಬರ್ತಾರೆ ಜನ? ನಾವು 70-80 ಜನ ಇದ್ದೀವಿ. ಈ ಥರ ರೋಡ್ ಚಿಕ್ಕದು ಮಾಡಿಬಿಟ್ರೆ ಪಾರ್ಕಿಂಗ್ ಇಲ್ಲ, ಏನೂ ಇಲ್ಲ. ಬಂದುಬಿಟ್ಟು ಎಲ್ಲ ನಿಮ್ಮ ಗೆರೆ ಹಾಕಿದ್ದೀವಿ. ಗೆರೆ ಒಳಗಡೆ ಇದೆ, ಈಚೆ ಹೋಗ್ಬಾರ್ದು. ಪಾದಯಾತ್ರಿಗಳು ತೊಂದರೆ ಕೊಡಬಾರ್ದು, ಪಾರ್ಕಿಂಗ್ ಪ್ರಾಬ್ಲಮ್ ಇರುತ್ತೆ, ನೀವು ಆದಷ್ಟು ಒಳಗಡೆ ಇಟ್ಕೊಬೇಕು ಅಂತ ಬಂದು ಹೇಳ್ಬಿಟ್ಟು ಹೋದ್ರು. ಗೇಟ್ ಹಾಕಿದ್ದಾರೆ. ತೊಂದರೆ ಆಗಲ್ವಾ ಈ ರಸ್ತೆಯಲ್ಲೆಲ್ಲ? ಇನ್ನೂ ಏನೂ ಗೊತ್ತಿಲ್ಲ ಸರ್, ಹೇಳ್ಬಿಟ್ಟು ಹೋಗಿದ್ದಾರೆ. ಇನ್ನೂ ಬಂದಿಲ್ಲ ಸರ್. ಮೊನ್ನೆ ಯಾರೋ ಬಂದಿದ್ರು BBMP ಆಫೀಸರು, ಅವ್ರು ಬಂದು ಹೇಳಿ ಈ ಥರ ಪಟ್ಟ ಹಾಕಿದೆಯಪ್ಪ, ಒಳಗಡೆ ಇಟ್ಕೊಳ್ಳಿ, ಆಚೆ ಪಾದಚಾರಿಗಳು ತೊಂದರೆ ಕೊಡಬಾರ್ದು, ಈಚೆ ಬರಬಾರ್ದು ಅಂತ ಹೇಳಿದ್ದಾರೆ ಸರ್. ಅಷ್ಟೇ, ಇನ್ನೇನು ನಡ್ಕೊಂಡು ಹೋಗಕ್ಕೆ ಏನು ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಏನಿಲ್ಲ ಸರ್. ನೋಡೋದು ಫುಟ್ಪಾತ್ ದೊಡ್ಡದಾಗಿದೆಯಲ್ಲ ಸರ್, ಒಂದು 30-35 ಅಡಿ ಫುಟ್ಪಾತೇ ಇದೆ.
ಅವ್ರಿಗೆ ಪಾದಚಾರಿಗಳಿಗೆ ತೊಂದರೆ ಆಗಬಾರ್ದು ಅಂತಲೇ ದೊಡ್ಡ ಮಾಡಿದ್ದಾರೆ. ಗಾಂಧಿ ಬಜಾರ್ ಹೆಂಗಿದೆ? ಗಾಂಧಿ ಬಜಾರ್ ಏನು ಸಮಸ್ಯೆ ಇದೆಯಾ? ಗಾಂಧಿ ಬಜಾರ್ ಏನು ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಏನು ನಡ್ಕೊಂಡು ಹೋಗಿ ಹಿಡ್ಕೊಂಡು ಹೋಗಿ ಏನ್ ಸಮಸ್ಯೆ ಇಲ್ಲ. ಏನಿಲ್ಲ, ನಡ್ಕೊಂಡು ಹೋಗಿ ದಾರಿ ಇಲ್ಲಿ ಈಗ ನೀವು ಅಂಗಡಿ ಇಟ್ಕೊಂಡಿದ್ದೀರಲ್ಲ, ಇದು ಅಂಗಡಿ ಇಟ್ಕೊಳಕ್ ಜಾಗ ಕೊಟ್ಟಿದ್ದಾರಾ ಇದನ್ನ? ಕೊಟ್ಟಿದ್ದಾರೆ. ಓಕೆ, ಆ ಕಡೆ ನಡ್ಕೊಂಡು ಹೋಗಿ ಮಾಡಿದ್ದಾರೆ. ಆ ಕಡೆ ನಡ್ಕೊಂಡು ಹೋಗಿ ಮಾಡಿದ್ದಾರೆ. ಇಲ್ಲಿ ಯಾವ ಸಮಸ್ಯೆ ಇಲ್ಲ, ಮಾದರಿ ಆಗಿದೆ ಗಾಂಧಿ ಬಜಾರ್. ಗಾಂಧಿ ಬಜಾರ್ ಮಾದರಿ ಆಗಿದೆ, ಯಾವ ಸಮಸ್ಯೆನೂ ಇಲ್ಲ ಇಲ್ಲ, ನೀವೇ ಗೊತ್ತಾಗುತ್ತಲ್ಲ. ಏನು ಇಲ್ಲಿ ಇಲ್ಲಿ ಗಾಂಧಿ ಬಜಾರ್ ಏನ್ ಸಮಸ್ಯೆ ಇಲ್ಲ, ನಡ್ಕೊಂಡು ಏನು ಸಮಸ್ಯೆ ಇಲ್ಲ, ನಡ್ಕೊಂಡು ಹೋಗೋರ್ಗೆಲ್ಲ ಫುಟ್ಪಾತ್ ಎಲ್ಲ ಫ್ರೀ ಆಗಿದೆ. ಮಾಡಿದ್ದಾರೆ ನಿಮ್ ಜಾಗನ. ಈಗ ಆ ಕಡೆ ಇದ್ದೋ ನಾವೆಲ್ಲ ಈ ಕಡೆ ಶಿಫ್ಟ್ ಮಾಡಿದ್ದಾರೆ, ಮಾಡಿ ಒಂದ್ ಸೈಡ್ ಮಾಡಿ ಒಂದ್ ಸೈಡ್ ಮಾಡ್ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ, ಅನುಕೂಲ ಚೆನ್ನಾಗಿದೆ. ಇನ್ ಮುಂದಕ್ಕೆ ಏನೇನಾಗುತ್ತೋ ಗೊತ್ತಿಲ್ಲ. ಈಗ ವ್ಯಾಪಾರ ಮಾಡಕ್ಕೆ ಇಲ್ಲಿ ಏನ್ ಸಮಸ್ಯೆ ಇಲ್ಲ, ಬಂದೆಲ್ಲ ಹೇಳೋಗಿದ್ದಾರೆ ಒಂದ್ ಸೈಡ್ ಹೇಳೋಗಿದ್ದಾರೆ ಎಲ್ಲಾರು ಬಂದು ಹೇಳೋಗಿದ್ದಾರೆ. ಕೆಲವು ಕಡೆ ಎಲ್ಲ ಬಂದು ಮಧ್ಯ ಮತ್ತೆ ಇಡ್ತಾ ಇದಾರೆ. ಇಲ್ಲಿ ಇಲ್ಲಿ ಮತ್ತೆ ಮುಂದೆ ಬಂದು ಇಟ್ಬಿಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಆ ತರ ಏನು ಇಲ್ಲ, ಒಂದ್ ಲೈನ್ ಅಲ್ಲಿ ಇಡಿ ಅಂತ ಹೇಳಿದ್ದಾರೆ, ಎಲ್ಲ ಒಂದ್ ಕಡೆ ಇಟ್ಟಿದೀವಿ.